ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಅಮ್ಮ ಎನ್ನುವ ಹೆಸರಿನಲ್ಲಿ ಮನೆ ತುಂಬಿ ಹೋದಂತಹ ಈಕೆ ಇವತ್ತು ಜೀವಿಸುತ್ತಿರುವುದು ಮಾತ್ರ ಮಗುವಿನ ಮುಖ ನೋಡುವ ಆಶಯದಲ್ಲಿ. ಈಕೆ ಕಂಪನಿಯನ್ ಬೇಕು, ಮದುವೆಯಲ್ಲ ಎಂದು ಕೇಳಿಕೊಂಡಿದ್ದಾರೆ. ಓಕೆ, ಬನ್ನಿ ಇವರ ಪ್ರೊಫೈಲ್ ಡೀಟೇಲ್ಸನ್ನು ಪೂರ್ತಿ ನೋಡೋಣ. ಫ್ರೆಂಡ್ಸ್, ಅವಳ ಹೆಸರು ಶೀಲಾ ಅಂತ. ಇವರ ವಯಸ್ಸು 39 ವರ್ಷ. ಜಾತಿ ನಾಯ್ಕ ಜಾತಿ ಎಂದು ತಿಳಿಸಿದ್ದಾರೆ. ವಿದ್ಯಾಭ್ಯಾಸ PUCನಲ್ಲಿ ಟೈಲರಿಂಗ್ ಡಿಪ್ಲೊಮಾ ಮಾಡಿದ್ದೇನೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವರ ನಿವಾಸವನ್ನು ನೋಡೋದಾದ್ರೆ ಧಾರವಾಡ ಜಿಲ್ಲೆಯ ಒಂದು ಊರು ಎಂದು ತಿಳಿಸಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿ ವಿಧವೆ ಜೀವನ. ಪತಿ 4 ವರ್ಷದ ಹಿಂದೆ ಅಕಾಲಿಕವಾಗಿ ದೈವಾಧೀನವಾದ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಫ್ರೆಂಡ್ಸ್, ಹಾಗೆ ಇವರ ವೈವಾಹಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ಅವಳು 23ನೇ ವಯಸ್ಸಿಗೆ ಮದುವೆಯಾಗಿದ್ದಾಳೆ. ಪತಿ ಓದಿದ, ಚೆನ್ನಾಗಿದ್ದವರು. ಮದುವೆಯಾದ ಬಳಿಕ 3 ವರ್ಷಗಳು ಗಂಡ ಪತ್ನಿ ಜೀವನದಲ್ಲಿ ಖುಷಿಯಿತ್ತು. ಮಗುವೊಂದು ಕೂಡ ಆಗಿತ್ತು. ಕುಟುಂಬ ಪೂರ್ತಿಯಾಗುವ ಹಂತದಲ್ಲಿ ಅದೇ ಸಮಯದಲ್ಲಿ ಒಂದು ಅಪಘಾತ. ಪತಿಯ ಸಾವಿನಿಂದ ಎಲ್ಲ ಬದಲಾಗಿತ್ತು. ಆಕೆಗಿಂತ ಬುದ್ಧಿವಂತನಾದವನು ಹೋದ ಮೇಲೆ ಈಕೆ ಈಗ ಬಡವಳಾಗಿ ಇದ್ದಾಳೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಬಾಳಲ್ಲಿ ತಾಗಿದ ನೋವುಗಳನ್ನು ಕೂಡ ತಿಳಿಸಿದ್ದಾರೆ. ಸ್ನೇಹಿತರು ದೂರವಾದರು. ವಿಧವೆ ಅನ್ನೋ ಸೊಸೈಟಿನಲ್ಲಿ ಲೇಬಲನ್ನು ಪಡೆದೆ. ಮನೆಯವರು ಮೊದಲಿಗೆ ಜತೆ ಇದ್ದರು, ನಂತರ ಎಷ್ಟೋ ಬಾರಿ ಕಣ್ಣು ಮುಚ್ಚಿದರು. ಮಗುವಿಗೆ ನಾಯಿ ಗಂಟು ಸಮಾನ ಬಾಳು. ಹಾಗೆ ತಾನೊಬ್ಬಳಾಗಿ ಎಲ್ಲವನ್ನ ನಿಭಾಯಿಸುತ್ತಿದ್ದಳು. ಆಕೆ ಈಗ ತಾನಾಗಿದ್ದಾಗ ಒಬ್ಬ ತಾಯಿ, ಹೆಣ್ಣು ಮಗು ಕೂಡ ಆಗಿದ್ದಾರೆ. ಅವರಿಗೆ ಈಗ ಕಂಪನಿಯನ್ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಆಕೆಗೆ ನಿಜವಾಗಿಯೂ ಏನು ಹುಡುಕುತ್ತಿದ್ದಾಳೆ ಎಂದರೆ ಈಕೆ ಮತ್ತೆ ಮದುವೆಯಾಗಬೇಕು ಅನ್ನೋದೇ ಇಲ್ಲ, ಆದರೆ ಕಂಪನಿಯನ್ ಬೇಕು. ಒಬ್ಬಳು ಬದುಕಿನಲ್ಲಿ ನಗುವ ತರುವವನು ಬರಬೇಕು. ಒಬ್ಬನು ಇದ್ದರೆ ಸಾಕು, ತಾನು ನೋವುಗಳನ್ನೆಲ್ಲ ಹಂಚಿಕೊಳ್ಳಬಹುದು. ಆತನ ಸ್ಪರ್ಶದಲ್ಲೊಂದು ಆಶ್ವಾಸನೆ ಬೇಕು. ಅವನ ಮಾತುಗಳಲ್ಲಿ ಪ್ರೀತಿ, ಸ್ಪಷ್ಟತೆ, ನಂಬಿಕೆ ಇರಬೇಕು. ಅವನ ಕಣ್ಣಲ್ಲಿ ಈಕೆ ತನ್ನ ಜೀವನದ ನಕ್ಷತ್ರವನ್ನು ನೋಡಬೇಕು. ಅವಳ ಮನದ ಮಾತುಗಳನ್ನು ನಾವು ನೋಡೋದಾದ್ರೆ, ನಾನು ವಿಂಡೋ ಆದ ಮೇಲೆ ನನ್ನ ಹೆಸರೇ ಮರೆತು ಹೋದೆ. ಇವನ ಜೊತೆ ಬದುಕಿದ ನೆನಪಿನಲ್ಲಿ ಕಂಪನಿಯನ್ ಬೇಕು ಎಂದು ಕೇಳಿಕೊಂಡಿದ್ದಾರೆ. ನಾನು ನಗುತ್ತೀನಿ, ಆದರೆ ಆ ನಗೆಯಲ್ಲಿ ಪ್ರೀತಿ ಹೊರತು ಇರುತ್ತದೆ. ಮದುವೆ ಬೇಕಲ್ಲ, ಬಾಳಿಗೆ ಬೆನ್ನು ಹೊರೆಯುವ ಸಮ್ವನ್ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಮಾತಿನಲ್ಲಿ ಸೌಮ್ಯತೆಯೇ ಹಾರ್ಟ್ ಆಗಿರುವ ಮಾತುಗಳು. ನಾನು ಬಿಸಿಯಾದ ಆಸೆಗೆ ಹುಡುಕಲು ಬಿಸಿಯಾದ ಹೃದಯ ಬೇಕು. ಪ್ರೀತಿಯ ಸ್ಪರ್ಶ ನನ್ನ ನಗೆಯನ್ನು ಸತ್ಯವನ್ನಾಗಿ ಮಾಡುತ್ತದೆ. ನಾನೊಬ್ಬಳಾಗಿ ರಾತ್ರಿ ಮಲಗಿದಾಗ ನಿಶ್ಶಬ್ದವು ಕೂಗುತ್ತೆ. ನನ್ನ ಮೌನದಲ್ಲಿ ಕಂಪನಿಯನ್ ಮಾತಾಡಬೇಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ಗುರಿಗಳನ್ನು ನಾವು ನೋಡೋದಾದ್ರೆ ಮಗುವಿಗೆ ಉತ್ತಮ ಬಾಳು ಕೊಡೋದು, ತಾನು ಕಂಪನಿಯ ಜೊತೆಗೆ ಬದುಕನ್ನು ಮರು ಆರಂಭ ಮಾಡೋದು, ಎಲ್ಲ ನೋವುಗಳ ಮಧ್ಯೆ ನಗು ಉಳಿಸೋದು, ಹಾಗೆ ಪ್ರೀತಿಯ ಪಾತ್ರ ಪುನಃ ನನ್ನ ಬಾಳಲ್ಲಿ ಬರಬೇಕು ಎಂದು ತಿಳಿಸಿದ್ದಾರೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.